ಎಲ್ಲರಿಗೂ ನಮಸ್ಕಾರ. ಇನ್ಫೋ ಕನ್ನಡಿಗ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಟಾಟಾ ಈ ಹೆಸರನ್ನ ಯಾರು ಕೇಳಿರಲ್ಲ ಹೇಳಿ. ಅಡುಗೆ ಮನೆಯಲ್ಲಿ ಉಪಯೋಗಿಸುವ ಉಪ್ಪು, ಕುಡಿಯೋ ಟೀ, ಕಾರ್, ಟ್ರಕ್, ಇನ್ಶೂರೆನ್ಸ್, ಫೈನಾನ್ಸ್, ಸ್ಟೀಲ್ ಈ ರೀತಿ ಹಲವು ಕಡೆ ನಾವು ಈ ಹೆಸರನ್ನ ಕೇಳೇ ಇರ್ತೀವಿ. ಟಾಟಾ ನಮ್ಮ ದೇಶದ ಅತಿ ದೊಡ್ಡ ಕಂಪನಿ ಹಾಗೂ ಈ ಕಂಪನಿಯಲ್ಲಿ ಸುಮಾರು 7 ಲಕ್ಷಕ್ಕೂ ಜನ ಕೆಲಸ ಮಾಡ್ತಾ ಇದ್ದಾರೆ. ಹಾಗೂ ಈ ಕಂಪನಿಯನ್ನು ಯಶಸ್ವಿಯಾಗಿ ಮುನ್ನಡೆಸುತ್ತಿರುವವರು ಎಲ್ಲರಿಗೂ ಮಾದರಿಯಾಗಿರುವಂಥ ರತನ್ ಟಾಟಾರವರು. ಈ ವಿಡಿಯೋದಲ್ಲಿ ನಾವು ಸುಮಾರು 150 ವರ್ಷ ಇತಿಹಾಸ ಇರುವಂತಹ ಟಾಟಾ ಕಂಪನಿಯ ಬಗ್ಗೆ ಹಾಗೂ ಅದರ ಮಾಲೀಕ ರತನ್ ಟಾಟಾರವರ ಬಗ್ಗೆ, ಹಾಗೆ ದೇಶದಲ್ಲೇ ನಂಬರ್ 1 ಕಂಪನಿಯಾದರೂ ಅತಿ ದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ ರತನ್ ಟಾಟಾರವರ ಹೆಸರು ಏಕೆ ಇಲ್ಲ ಎಂದು ತಿಳ್ಕೊಳ್ಳೋಣ ಬನ್ನಿ. ಜಮ್ಶೆಡ್ಜಿ ಟಾಟಾ 1868ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಾಟನ್ ಮಿಲ್ನ ಸ್ಟಾರ್ಟ್ ಮಾಡ್ತಾರೆ. ಇದೇ ಟಾಟಾದವರ ಮೊಟ್ಟ ಮೊದಲ ಬಿಸ್ನೆಸ್ ಆಗಿರುತ್ತೆ. ಆನಂತರ 1868ರಲ್ಲೇ ಶುರುವಾದ ಕಂಪನಿಯನ್ನು ಟಾಟಾ ವಂಶಸ್ಥರು ಮುಂದುವರ್ಸ್ಕೊಂಡು ಬರ್ತಾರೆ. ನಮ್ಮ ದೇಶದ ಮೊಟ್ಟ ಮೊದಲ ಹೋಟೆಲ್ ಆದಂತಹ ತಾಜ್ ಹೋಟೆಲ್, ಮೊಟ್ಟ ಮೊದಲ ಸ್ಟೀಲ್ ಕಂಪನಿ ಹಾಗೂ ಮೊಟ್ಟ ಮೊದಲ ಏರ್ಲೈನ್ಸ್ ಏರ್ ಇಂಡಿಯಾ ಅದನ್ನು ಕೂಡ ಇವರೇ ಸ್ಟಾರ್ಟ್ ಮಾಡಿದ್ರು. ಟಾಟಾ ವಂಶಸ್ಥರಲ್ಲಿ ನಾವು ಮುಖ್ಯವಾಗಿ ತಿಳ್ಕೋಬೇಕಾಗಿರೋದು ರತನ್ ಟಾಟಾರವರ ಬಗ್ಗೆ. ರತನ್ ಟಾಟಾರವರು ಡಿಸೆಂಬರ್ 28, 1937ರಲ್ಲಿ ದಂಪತಿಗಳಾದ ನೇವಲ್ ಟಾಟಾ ಹಾಗೂ ಸೋನಿ ಟಾಟಾರವರಿಗೆ ಜನಿಸ್ತಾರೆ. ರತನ್ ಟಾಟಾರವರು 10 ವರ್ಷ ಇರಬೇಕಾದ್ರೆ ಅವರು ತಮ್ಮ ತಂದೆ ತಾಯಿಯನ್ನು ಕಳ್ಕೊತಾರೆ. ಹಾಗಾಗಿ ಅವರು ಅಜ್ಜಿ ಹತ್ರನೇ ಬೆಳಿಬೇಕಾಗಿ ಬರುತ್ತೆ. ನಂತರ ಅಮೆರಿಕಾದ ಕಾರ್ನೆಲ್ ಯೂನಿವರ್ಸಿಟಿಯಲ್ಲಿ ತಮ್ಮ ಇಂಜಿನಿಯರಿಂಗ್ ಕೂಡ ಮುಗಿಸ್ತಾರೆ. ಈ ಮುಗಿದ ಬಳಿಕ IBMನಲ್ಲಿ ಅವರಿಗೆ ಕೆಲಸ ಕೂಡ ಸಿಗುತ್ತೆ. ಆದರೆ GRD ಟಾಟಾರವರು ರತನ್ ಟಾಟಾರವರಿಗೆ ಭಾರತಕ್ಕೆ ಬಂದು ಟಾಟಾ ಸ್ಟೀಲ್ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ರತನ್ ಟಾಟಾರವರು ಅಮೆರಿಕದಿಂದ ಭಾರತಕ್ಕೆ ವಾಪಸ್ ಬಂದು ಟಾಟಾ ಸ್ಟೀಲ್ನಲ್ಲಿ ತಮ್ಮ ಕೆಲಸವನ್ನು ಆರಂಭಿಸ್ತಾರೆ. ಹೀಗೆ ಕೆಲಸ ಮಾಡ್ತಾ ಕೆಲವು ವರ್ಷಗಳಾದಮೇಲೆ 1991ರಲ್ಲಿ GRD ಟಾಟಾರವರು ರತನ್ ಟಾಟಾರವರನ್ನ ಟಾಟಾ ಕಂಪ್ನಿಯ ಚೇರ್ಮನ್ ಆಗಿ ನೇಮಿಸಬೇಕು ಅಂತ ನಿರ್ಧರಿಸುತ್ತಾರೆ. ಆದರೆ ಟಾಟಾ ಕಂಪ್ನಿಯ ಕೆಲವರು ಇದನ್ನು ಒಪ್ಪೋದಿಲ್ಲ. ಯಾಕಂದರೆ ಅನುಭವವಿಲ್ಲದ ಕೈಗಳಿಗೆ ಕೋಟ್ಯಾಂತರ ವ್ಯವಹಾರವನ್ನು ಸೋಕೋದು ಅಷ್ಟು ಸರಿಯಲ್ಲ ಅಂತ ಹೇಳ್ಬಿಟ್ಟು ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ. ಆದರೆ ಇವರೆಲ್ಲರ ಬಾಯಿ ಮುಚ್ಚಿಸುವಂತೆ ರತನ್ ಟಾಟಾರವರು 6,000 ಕೋಟಿ ಇದ್ದ ಟಾಟಾ ಕಂಪ್ನಿನ 6 ಲಕ್ಷ ಕೋಟಿಗೆ ತೊಗೊಂಡೋಗಿ ನಿಲ್ಲಿಸ್ತಾರೆ. ಆದರೆ ಈ ಹಾದಿ ಅವರಿಗೆ ಸುಲಭವಾಗಿರಲ್ಲ. ತುಂಬ ಅವಮಾನಗಳು, ತುಂಬ ತೊಂದರೆಗಳನ್ನ ಎದುರಿಸಬೇಕಾಗಿ ಬರುತ್ತೆ. 1998ರಲ್ಲಿ ಟಾಟಾದವರು ಟಾಟಾ ಇಂಡಿಕಾ ಕಾರ್ನ ಮಾರ್ಕೆಟಿಗೆ ತರ್ತಾರೆ. ಆದರೆ ಇದು ಸಕ್ಸಸ್ ಆಗೋದಿಲ್ಲ, ನಷ್ಟ ಉಂಟಾಗುತ್ತೆ. ಈ ನಷ್ಟನ ತುಂಬಕ್ಕೋಸ್ಕರ ಟಾಟಾ ಇಂಡಿಕಾ ಕಾರ್ ಕಂಪ್ನಿನ ಮಾರೋದಕ್ಕೆ ನಿರ್ಧಾರ ಮಾಡ್ತಾರೆ. ಟಾಟಾ ಇಂಡಿಕಾ ಕಾರ್ ಕಂಪ್ನಿನ ಮಾರೋದಕ್ಕೋಸ್ಕರ ಅವರು ಅಮೆರಿಕದ ಫೋರ್ಡ್ ಕಂಪ್ನಿಗೆ ಹೋಗ್ತಾರೆ. ಆದರೆ ಫೋರ್ಡ್ ಕಂಪ್ನಿಯ ಮಾಲೀಕ ರತನ್ ಟಾಟಾರವರಿಗೆ ಎಲ್ಲರ ಮುಂದೆ ಅವಮಾನ ಮಾಡಿಬಿಡ್ತಾರೆ. ನಿಮಗೆ ಕಾರ್ ತಯಾರಿಸೋಕ್ಕೆ ಬರಲ್ಲ ಅಂದಮೇಲೆ ಕಾರ್ ಯಾಕೆ ತಯಾರಿಸ್ತೀರಾ, ಬೇರೆ ಯಾವುದಾದ್ರೂ ಬಿಸ್ನೆಸ್ ಮಾಡೋಕ್ಕಾಗೋದಿಲ್ವಾ ಅಂತ ಅವ್ರನ್ನ ಹೀಯಾಳಿಸ್ತಾರೆ. ಇದನ್ನು ಕೇಳಿಸ್ಕೊಂಡ ರತನ್ ಟಾಟಾರವರು ಮೀಟಿಂಗ್ನ ಬಿಟ್ಟು ಭಾರತಕ್ಕೆ ವಾಪಸ್ ಬರ್ತಾರೆ. ಭಾರತಕ್ಕೆ ಬಂದು ಟಾಟಾ ಇಂಡಿಕಾ ಕಾರ್ ಕಂಪ್ನಿಯ ಅಭಿವೃದ್ಧಿಗೆ ಶ್ರಮಿಸ್ತಾರೆ. ಹಾಗೆ ಟಾಟಾ ಇಂಡಿಕಾ ಕಾರ್ ಕಂಪ್ನಿ ಲೀಡಿಂಗ್ ಕಾರ್ ಕಂಪ್ನಿಯಾಗಿ ಬದಲಾಗುತ್ತೆ. ಆದರೆ ಈ ಬಾರಿ ಫೋರ್ಡ್ ಕಂಪ್ನಿ ಲಾಸಲ್ಲಿರುತ್ತೆ. ಹಾಗಾಗಿ ಫೋರ್ಡ್ ಕಂಪ್ನಿನ ಮಾರೋಕ್ಕೋಸ್ಕರ ಫೋರ್ಡ್ ಕಂಪ್ನಿಯ ಓನರ್ ರತನ್ ಟಾಟಾನ ಮೀಟ್ ಆಗೋದಕ್ಕೋಸ್ಕರ ಬರ್ತಾರೆ. ಫೋರ್ಡ್ ಕಂಪನಿಯ ಲ್ಯಾಂಡ್ ರೋವರ್ ಹಾಗೂ ಜಾಗ್ವಾರ್ ಕಂಪ್ನಿಗಳನ್ನ 9,300 ಕೋಟಿಗೆ ವ್ಯಾಪಾರ ಮಾಡಿ ಮುಗಿಸ್ತಾರೆ ರತನ್ ಟಾಟಾರವರು. ಇಂಗ್ಲೆಂಡ್ನ ಟಿಟ್ಲಿ ಟೀ ಕಂಪನಿಯನ್ನು ಖರೀದಿಸಿ ಟಾಟಾ ಟೀನೊಂದಿಗೆ ಸೇರಿಸ್ತಾರೆ. ಹೀಗೆ ಅದು ಜಗತ್ತಿನ 2ನೇ ಅತಿ ದೊಡ್ಡ ಟೀ ಕಂಪನಿಯಾಗಿ ಬೆಳೆಯುತ್ತೆ. ಇದೇ ರೀತಿ 22 ದೇಶಗಳ ಇಂಟರ್ನ್ಯಾಷನಲ್ ಕಂಪನಿಗಳನ್ನು ಖರೀದಿ ಮಾಡಿ ಟಾಟಾ ಕಂಪ್ನಿನ ಅತಿ ದೊಡ್ಡ ಇಂಟರ್ನ್ಯಾಷನಲ್ ಕಂಪನಿಯಾಗಿ ಮಾಡ್ತಾರೆ. ನಮ್ಮನ್ನು ಆಳಿದ ಬ್ರಿಟಿಷರಿಗೂ ಕೂಡ ಕೆಲಸ ಕೊಡ್ತಾರೆ ರತನ್ ಟಾಟಾ. ಹೀಗೆ ಒಂದು ದಿನ ರತನ್ ಟಾಟಾರವರು ಕಾರಲ್ಲಿ ಹೋಗ್ತಾ ಇರ್ತಾರೆ. ಅವರು ಬೈಕ್ನಲ್ಲಿ ಮಳೆಯಲ್ಲಿ ನೆಂದ್ಕೊಂಡು ಹೋಗ್ತಾ ಇರೋ ಒಂದು ಕುಟುಂಬ ನೋಡ್ತಾರೆ. ಆವಾಗ ಅವರು ಅನ್ಕೋತಾರೆ, ಬಡವರು ಕೂಡ ಕಾರಲ್ಲಿ ಓಡಾಡಬೇಕು ಅಂತ 1 ಲಕ್ಷಕ್ಕೆ ಸಿಗುವಂಥ ಒಂದು ಕಾರ್ ತಯಾರಿಸಬೇಕು ಅಂತ ಅನ್ಕೋತಾರೆ. ಆದರೆ ಜನರು ಈ ಮಾತನ್ನ ನಂಬಲ್ಲ. ಯಾಕಂದರೆ 1 ಲಕ್ಷಕ್ಕೆ ಯಾವ ಕಾರು ಬರಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನೇ ಹೀಯಾಳ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಆದರೆ ಆವಾಗಲೇ ಹುಟ್ಟಿದ್ದು ಟಾಟಾ ನ್ಯಾನೋ ಕಾರ್. ಈ ಕಾರ್ನ ಅವರು 1 ಲಕ್ಷಕ್ಕೆ ಮಾರ್ಕೆಟಿಗೆ ತರ್ತಾರೆ. ಇದರಿಂದ ಜನರಿಗೆ ಲಾಭ ಆದ್ರೂ ಟಾಟಾ ಕಂಪ್ನಿಗೆ ತುಂಬ ನಷ್ಟ ಉಂಟಾಗುತ್ತೆ. ಅವರು ಮದುವೆ ಆಗಲ್ಲ, ಯಾಕಂದರೆ ಅವರು ಅಮೆರಿಕದಲ್ಲಿ ಓದ್ತಾ ಇರಬೇಕಾದ್ರೆ ಅವ್ರಿಗೆ ಒಬ್ಬರ ಮೇಲೆ ಪ್ರೀತಿಯಾಗಿರುತ್ತೆ. ಅವರು ತಮ್ಮ ವಿದ್ಯಾಭ್ಯಾಸನ ಮುಗಿಸಿ ಭಾರತಕ್ಕೆ ವಾಪಸ್ ಬಂದಾಗ ಇಂಡಿಯಾ ಚೈನಾ ವಾರ್ ನಡೀತಾ ಇರುತ್ತೆ. ಹಾಗಾಗಿ ಅವರು ಮತ್ತೆ ಅಮೆರಿಕಾಗೆ ವಾಪಸ್ ಹೋಗೋಕ್ಕಾಗೋದಿಲ್ಲ. ಹಾಗಾಗಿ ಅವರ ಪ್ರೀತಿಸಿದವರು ಬೇರೆಯವ್ರನ್ನ ಮದುವೆ ಆಗಿಬಿಡ್ತಾರೆ. ಹಾಗಾಗಿ ಅವ್ರಿಗೆ ಮದುವೆ ಆಗಬೇಕು ಅಂತ ಅನಿಸೋದಿಲ್ಲ. ಈಗ ಜನರಲ್ಲಿ ಟಾಟಾ ಅಂದರೆ ಅದೊಂದು ನಂಬಿಕೆ ಆಗಿಬಿಟ್ಟಿದೆ. ಇತ್ತೀಚೆಗೆ BSNL ಕಂಪನಿನ ನಂಬರ್ 1 ಮಾಡೋಕ್ಕೋಸ್ಕರ 15,000 ಕೋಟಿಯ ಡೀಲ್ನ ಮಾಡ್ಕೋತಾರೆ. ವಿದೇಶದಲ್ಲಿ ಓದ್ತಾ ಇರೋ ಭಾರತೀಯ ವಿದ್ಯಾರ್ಥಿಗಳಿಗೆ ಟಾಟಾ ಕಂಪನಿ ಸ್ಕಾಲರ್ಶಿಪ್ನ ಸಹ ಕೊಡ್ತಾ ಇದೆ. ಹಾರ್ವರ್ಡ್ ಯೂನಿವರ್ಸಿಟಿಗೂ ಕೂಡ ಟಾಟಾ ಕಂಪನಿ 300 ಕೋಟಿ ದೇಣಿಗೆಯನ್ನು ಕೊಟ್ಟಿದೆ. ಹಾಗಾಗಿ ಹಾರ್ವರ್ಡ್ ಯೂನಿವರ್ಸಿಟಿಯಲ್ಲಿ ರತನ್ ಟಾಟಾರವರಿಗೋಸ್ಕರ ಟಾಟಾ ಹಾಲ್ ಅಂತ ಒಂದು ಕೋಣೆಗೆ ಹೆಸರಿಡಲಾಗಿದೆ. ಭಾರತ ಸರ್ಕಾರವು ಪದ್ಮಭೂಷಣ ಹಾಗೂ ಪದ್ಮವಿಭೂಷಣವನ್ನು ಕೊಟ್ಟು ರತನ್ ಟಾಟಾರವರನ್ನು ಗೌರವಿಸಿದೆ. ಹಾಗೂ ಕೆಲವೊಂದು ಯೂನಿವರ್ಸಿಟಿಗಳು ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೊಟ್ಟು ಗೌರವಿಸಿದೆ. ಟಾಟಾ ಕಂಪನಿಯ ಟರ್ನ್ಓವರ್ 6 ಲಕ್ಷ ಕೋಟಿ ಇದ್ದರೂ ಕೂಡ ರತನ್ ಟಾಟಾರವರ ಹೆಸರು ಯಾವ ಶ್ರೀಮಂತರ ಪಟ್ಟಿಯಲ್ಲೂ ಕೂಡ ಕಾಣಿಸ್ಕೊಳ್ಳೋದಿಲ್ಲ. ಯಾಕಂದರೆ ಅವರ ಗಳಿಕೆಯ 66% ಭಾಗವನ್ನು ಸಮಾಜ ಕಲ್ಯಾಣಕ್ಕೋಸ್ಕರ ಟಾಟಾ ಟ್ರಸ್ಟ್ಗೆ ಕೊಡ್ತಾರೆ. ಹಾಗಾಗಿ ಟಾಟಾ ಕಂಪನಿಯ ಟರ್ನ್ಓವರ್ 6 ಲಕ್ಷ ಕೋಟಿ ಇದ್ದರೂ ಸಹ ರತನ್ ಟಾಟಾರವರ ಆಸ್ತಿ ಬಂದು ಕೇವಲ 6,000 ಕೋಟಿ ಅಷ್ಟೇ. ನಮ್ಮ ಸಮಾಜಕ್ಕೆ ಇವರು ಮಾಡ್ತಾ ಇರೋ ಸೇವೆಗೆ ನಮ್ಮ ಕಡೆಯಿಂದನೂ ಒಂದು ಸಲ್ಯೂಟ್. ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ಫೋ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೆ ಬರ್ತೀವಿ. ನಮಸ್ಕಾರ.